ಹಲೋ, ಎಲ್ಲರಿಗೂ ನಮಸ್ಕಾರ. ಜೋಧ್ಪುರ್ ಮುಗೀತು ನಮ್ಮದು ರಾಜಸ್ಥಾನ್ ಟ್ರಿಪ್ಪಲ್ಲಿ. ಆಮೇಲೆ ಲಾಸ್ಟ್ ಸಿಟಿ ಈಗ ಹೋಗ್ತಾ ಇರೋದು. ಆ ಲಾಸ್ಟ್ ಸಿಟಿ ಬಂದು ಜೈಸಲ್ಮೇರ್. ಜೋಧ್ಪುರಲ್ಲಿ ನಾವು ಓನ್ಲಿ 2 ಪ್ಲೇಸ್ ನೋಡ್ಕೊಂಡ್ವಿ. ಒಂದು ಮೆಹರಾನ್ಗಢ್ ಫೋರ್ಟು ಮತ್ತು ಜಸ್ವಂತ್ ಧಾಡ. ಆಮೇಲೆ ಇವತ್ತು ಬೆಳಗ್ಗೆ ಎದ್ದ ಮೇಲೆ ಉಮೈದ್ ಭವನ್ ನೋಡೋಣ ಅಂದ್ಕೊಂಡಿದ್ವಿ. ಅದು ನೋಡ್ಕೊಂಬಿಟ್ರೆ ಜೋಧ್ಪುರಲ್ಲೇ ಆಫ್ಟರ್ನೂನ್ ಆಗೋಗುತ್ತೆ. ತಿರ್ಗಿ ಅಲ್ಲಿಂದ ಜೈಸಲ್ಮೇರ್ ಬರೋದಕ್ಕೆ 4 to 5 hours ಬೇಕು. ಸೊ ಜೈಸಲ್ಮೇರ್ ರೀಚ್ ಆಗೋವರಿಗೆ ನೈಟ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಉಮೈದ್ ಭವನ್ನ ಸ್ಕಿಪ್ ಮಾಡಿದ್ದೀವಿ. ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಜೈಸಲ್ಮೇರ್ ಕಡೆನೇ ಹೊರಟಿದ್ದೀವಿ. ಈ ಜೈಸಲ್ಮೇರ್ ಊರು ಬಂದ್ಬಿಟ್ಟು ಬಿಫೋರ್ ಇಂಡಿಪೆಂಡೆನ್ಸ್ ಇದು ಟ್ರೇಡ್ ರೂಟ್ ಆಗಿತ್ತು. ಅಂದರೆ ಈ ಪಾಕಿಸ್ತಾನ, ಅಫ್ಘಾನಿಸ್ತಾನ ಆ ಕಡೆ ಹೋಗೋದಕ್ಕೆ, ಇಂಡಿಯಾಯಿಂದ ಆ ಕಡೆ ಅದು ಮೇನ್ ರೂಟ್ ಆಗಿತ್ತು. ಬಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಆದಮೇಲೆ, ಆಮೇಲೆ ಇಂಡಿಯಾ ಪಾಕಿಸ್ತಾನ ಸಪ್ರೇಟ್ ಆಯ್ತಲ್ಲ, ಅವಾಗೇನಾಯಿತು, ಬಾರ್ಡರ್ ಬರೋದ್ರಿಂದ ಕಂಟಿನ್ಯೂಸ್ ಅಂದರೆ ಪರ್ಮನೆಂಟಾಗಿ ಕ್ಲೋಸ್ ಮಾಡಿಬಿಟ್ರು ಆ ಟ್ರೇಡ್ ರೂಟು. ಇವಾಗ ಜೈಸಲ್ಮೇರ್ ಡಿಪೆಂಡ್ ಆಗಿರೋದೇ ಮೇನ್ ಟೂರಿಸ್ಟ್ ಇದ್ರ ಮೇಲೆ. ಜೈಸಲ್ಮೇರ್ ಸಿಟಿ ಬಂದ್ಬಿಟ್ಟು ಥಾರ್ ಡೆಸರ್ಟಲ್ಲಿ ಇರೋದು. ಅದಾದಮೇಲೆ ಇಲ್ಲಿ ನೋಡೋವಂಥ ಪ್ಲೇಸು ಅಂತಂದರೆ, ಫಸ್ಟಿಗೆ ನಾವು ಹೋಗ್ತಿರೋದು ಒಂದು ಇಂಡಿಯನ್ ಆರ್ಮಿ ವಾರ್ ಮ್ಯೂಸಿಯಮ್ ಇದೆ ಆನ್ ದಿ ವೇಯಲ್ಲಿ. ಅದನ್ನು ನೋಡಿಕೊಂಡು ಅದಾದಮೇಲೆ ಜೈಸಲ್ಮೇರಲ್ಲಿ ಇರೋದು ಒಂದು ಜೈಸಲ್ಮೇರ್ ಫೋರ್ಟ್ ಇದೆ. ಅದಾದಮೇಲೆ ಒಂದು 2-3 ಹವೇಲೀಸ್ ಇದ್ದಾವೆ. ಪತೋಂಕ ಹವೇಲಿ ಮತ್ತು ನಾರ್ತ್ ಮಹಲ್ ಹವೇಲಿ, ಆ ಥರ ಇನ್ನೊಂದು ಯಾವುದೋ ಹವೇಲಿ ಇದೆ. ಇದಿಷ್ಟು ನೋಡಿಕೊಂಡು ಇದು ನೋಡೋದಕ್ಕೆ 1 ಡೇ ಬೇಕಾಗುತ್ತೆ. ಅದಾದಮೇಲೆ ಇಲ್ಲಿಂದ ನೆಕ್ಸ್ಟ್ ನಾವು ಸ್ಯಾಮ್ ಡ್ಯೂನ್ಸ್ ಅಂತ ಇದೆ, ಅಂದರೆ ಅನದರ್ ಜೈಸಲ್ಮೇರಿಂದ ಅನದರ್ 40-45 ಕಿಲೋಮೀಟರ್ ಟುವರ್ಡ್ಸ್ ಪಾಕಿಸ್ತಾನ್ ಬಾರ್ಡರ್. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕ್ಯಾಂಪ್ ಸ್ಟೇ ಮಾಡ್ತಾ ಇದ್ದೀವಿ. ಅಲ್ಲಿ ಸ್ವರ್ಣ ನಗರಿ. ಓಕೆ, ವೆಲ್ಕಮ್ ಟು ಜೈಸಲ್ಮೇರ್. ಸೊ ಫಸ್ಟ್ ನಾವು ವಾರ್ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀವಿ. ಜೈಸಲ್ಮೇರ್ ವಾರ್ ಮ್ಯೂಸಿಯಂ ಇದು ಜಸ್ಟ್ ಒಂದು 10 ಕಿಲೋಮೀಟರ್ ಬಿಫೋರ್ ಜೈಸಲ್ಮೇರ್ ಸಿಟಿ ಇರೋದು. ಇದು ವಾರ್ ಮೆಮೋರಿಯಲ್ ಬಂದಿದ್ದೀವಿ. ಜೈಸಲ್ಮೇರ್ ವಾರ್ ಮೆಮೋರಿಯಲ್. ಎಂಟ್ರಿ ಟಿಕೆಟು 50 ಇದೆ. ಯಾವುದನ್ನು ವೀಡಿಯೋ ಅಲೋ ಇಲ್ಲ, ಬೇಕಂದರೆ ಫೋಟೋ ತಗೋಬೋದು. ಸೊ ಅದಕ್ಕೆ ನಾನು ಆಚೆಯಿಂದನೇ ವೀಡಿಯೋ ತೆಗಿತಿದ್ದೀನಿ. Our flag does not fly because the wind moves it. It flies with the last breath of each soldier who made the supreme sacrifice protecting it. ನಾನು ಹೇಳಿದ್ದಲ್ಲ, ಇಲ್ಲಿ ಬರೆದಿದ್ದಾರೆ ಇದರಲ್ಲಿ. ಇದು ಪಾಕಿಸ್ತಾನಿ ಆರ್ಮಿದಂತ 1971 ವಾರ್ನಾಗ ರಿಕವರಿ ಮಾಡಿರೋದ. ಅವ್ರ ಹಂಗೆ ಇಲ್ಲೇ ಸ್ಯಾಂಡ್ ಇದ್ರೊಳಗೆ ಬಿಟ್ಟು ಹೋಗಿದ್ರಂತ. ಅದನ್ನ ತೆಗೆದ್ಬಿಟ್ಟು ಇಟ್ಟಿದ್ದಾರೆ ಎಕ್ಸಿಬಿಷನ್ ಅಲ್ಲಿ. ಹೋಗಿದ್ರೆ ಇಂಡಿಯನ್ ಆರ್ಮಿ ರಿಕವರಿ ಮಾಡ್ಕೊಂಡು ಇರ್ತಾರೆ. ಓಕೆ, ಆ ಒಂದು ವೆಹಿಕಲ್ ಜೊತೆಗೆ ಇವೆರಡು ಟ್ಯಾಂಕರ್ನು ರಿಕವರಿ ಮಾಡಿದ್ದಾರೆ. ಅಂದರೆ ಅವ್ರು ಬಿಟ್ಟು ಹೋಗಿರೋದನ್ನ ವಾರಲ್ಲಿ ಸೋತಿದ್ರಲ್ಲ, ಬಿಟ್ಟು ಹೋಗಿದ್ದನ್ನು ತಂದುಬಿಟ್ಟು ಇಲ್ಲಿ ತಂದು ರಿಕವರಿ ಮಾಡಿ ಇಲ್ಲಿ ತಂದು ಎಕ್ಸಿಬಿಷನಲ್ಲಿ ಇಟ್ಟಿದ್ದಾರೆ. ಐ ಮೀನ್ ಮ್ಯೂಸಿಯಂ.
ರಾಜಸ್ಥಾನಿ ಥಾಲಿ. ಇದು ಗಾರ್ಲಿಕ್ದು ಚಟ್ನಿ, ಇದು ಕಿಚಡಿ, ಇದು ಚೂರ್ಮಾ, ಸಲಾಡ್, ಸಮ್ ಪಕೋಡ ಥರ ಇದೆ. ಇದೇನೋ ದಾಲ್, ಇದು ಬಟರ್ ಮಿಲ್ಕ್ ಇಲ್ಲ, ಇದು ಎಕ್ಸ್ಟ್ರಾ ಇದೆ, ಈ ಥಾಲಿಗೆ ಬರಲ್ಲ, ಇದು ಸಪ್ರೇಟ್. ಆಮೇಲೆ ಬಾಜರಿ ಕಿ ರೋಟಿನ ಇದೆ ಇರಬೇಕು. ಸೊ ಇಷ್ಟು ಇದೆ. ಹೆಂಗಂದ್ರೆ ಈ ಫೋರ್ಟ್ ಅಲ್ಲಿ ಆಲ್ರೆಡಿ ಒಳಗಡೆ ಎಷ್ಟೋ ಜನದ ಮನೆಗಳಿದಾವೆ. ಇಲ್ಲಿ ನಿಯರ್ ಅಬೌಟ್ 4000 ಮೆಂಬರ್ಸ್ ಈ ಫೋರ್ಟ್ ಒಳಗಡೆ, ಅಂದ್ರೆ ಅವ್ರದ್ದು ರೆಸಿಡೆನ್ಸ್ ಇದೆ ಇದ್ರೊಳಗಡೆ. ನೋಡ್ರೆ ಸನ್ಲೈಟ್ ಅಲ್ಲಿ ಬ್ರೌನ್ ಕಲರ್ ಕಾಣ್ತಾ ಇದೆ. ಅದೇ ಈವ್ನಿಂಗ್ ಟೈಮ್ ಅಲ್ಲಿ ಸನ್ಸೆಟ್ ಆದಾಗ ಇದು ಗೋಲ್ಡ್ ಕಲರ್ ಆಗಿ, ಅಂದ್ರೆ ಗೋಲ್ಡ್ ಕಲರ್ ತರ ಕಾಣಿಸುತ್ತೆ. ಅದಕ್ಕೆ ಇದನ್ನ ಸೋನಾರ್ ಕಿಲಾ ಅಂತಾನೂ ಹೇಳ್ತಾರೆ ಇದನ್ನ. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ಜೈಸಲ್ಮೇರಲ್ಲಿ ಫಸ್ಟ್ ಪ್ಲೇಸ್ ಹೋಗ್ತಿರೋದು ನಾವು ಜೈಸಲ್ಮೇರ್ ಫೋರ್ಟ್. ಈ ಫೋರ್ಟು ಬಿಲ್ಡ್ ಆಗಿರೋದು 1156 ಇಯರ್, 1156 ಆ ಟೈಮಲ್ಲಿ. ಇದನ್ನು ಬಿಲ್ಡ್ ಮಾಡಿರೋದು ರಾವಲ್ ಜೈಸಲ್ ಕಿಂಗ್, ಅವ್ರು ಬಿಲ್ಡ್ ಮಾಡಿರೋದು ಇದನ್ನು. ಸೊ ಈ ಫೋರ್ಟು ಸೆಕೆಂಡ್ ಓಲ್ಡೆಸ್ಟ್ ಫೋರ್ಟ್ ಇನ್ ರಾಜಸ್ಥಾನ್. ಫಸ್ಟ್ ಬಂದು ಚಿತ್ತೋಡ್ಗಢ್, ಅದಾದಮೇಲೆ ಇದು ಸೆಕೆಂಡ್ ಓಲ್ಡೆಸ್ಟ್ ಫೋರ್ಟ್. ಸೊ ಈ ಇದಕ್ಕೆ ಜೈಸಲ್ಮೇರ್ ಅಂತ, ಈ ಸಿಟಿ ಜೈಸಲ್ಮೇರ್ ಅಂತ ಬರೋಕ್ಕೆ ಕಾರಣ ಏನಂತಂದ್ರೆ ಈ ರಾಜನ ಹೆಸರು ರಾವಲ್ ಜೈಸಲ್ ಜೈಸಲ್ ಅದು. ಮತ್ತು ಮೇರ್ ಅಂತಂದ್ರೆ ಪರ್ವತದ ಮೇರ್ ಅಂತಾರೆ. ಸೊ ಜೈಸಲ್ಮೇರ್ ಅಂತ ಬಂತು. ಇಲ್ಲಿ ನೋಡ್ಬೋದು, ಇವು ಏನು ಫೋರ್ಟ್ ಅದಲ್ಲ, ಈ ಫೋರ್ಟ್ದು ಆ ಸೈಡ್ ರಾಜಂದ್ ರೆಸಿಡೆನ್ಸ್, ಆ ಕಡೆ ಅಲ್ಲೆಲ್ಲ ವಿಂಡೋಸ್ ಎಲ್ಲ ಕಾಣಿಸ್ತಾವ. ಓಕೆ, ಓಪನ್ ವಿಂಡೋಸ್ ಅದನ್ನವಲ್ಲ ಅಲ್ಲಿ. ಸೊ ಅದು ರಾಜನ್ ಸಲುವಾಗಿ. ಈ ಕಡೆ ನೋಡಿದ್ರೆ ಆ ಕಡೆಯಿಂದ ಕಾಣಿಸುತ್ತೆ, ಬಟ್ ಇಲ್ಲಿ ಸ್ವಲ್ಪ ನೋಡ್ಬೋದು ಅಲ್ಲೆಲ್ಲ ವಿಂಡೋಸ್ ಎಲ್ಲ ಕ್ಲೋಸ್ಡ್ ಅವ. ಸೊ ಈ ಕಡೆ ಎಲ್ಲ ವಿಂಡೋಸು ಕ್ಲೋಸ್ ಅದಾವ. ಓಕೆ, ಸೊ ಅಲ್ಲಿ ನೋಡಿದ್ರೆ ಅದು ರಾಣಿಯರ್ ರೆಸಿಡೆನ್ಸ್, ಅದು ಕ್ಲೋಸ್ ರೂಮ್. ಪರ್ದಾ ಸಿಸ್ಟಮ್ ಇತ್ತಲ್ಲ. ಸೊ ಅಲ್ಲಿ ಒಳಗಡೆಯಿಂದ ಕಾಣ್ತದ, ಜರೋಕಾ ಟೈಪ್ ಒಳಗಡೆಯಿಂದ ರಾಣಿಯರಿಗೆ ಕಾಣಿಸ್ತದ, ಬಟ್ ಹೊರಗಡೆಯಿಂದ ಕಾಣಿಸಂಗಿಲ್ಲ. ಆಯ್ತು, ಅದಾದ್ಮೇಲೆ ನೀವು ಝೂಮ್ ಇನ್ ಮಾಡ್ರಿ, ಅಲ್ಲಿ ವಾಲ್ ಮೇಲೆಲ್ಲ ಒಂದೊಂದು ಗೋಲಾಗೋ ಥರ ಅದಾವ. ನಾನು ಝೂಮ್ ಇನ್ ಮಾಡಿದ್ರೆ ಕಾಣಿಸ್ತದೆ, ಇಲ್ಲ ಮೇಲ್ಗಡೆ ಹೋದ್ರೂ ಕಾಣಿಸ್ತದ ನಮಗೆ. ಮೇಲಿಂದ ತೋರಿಸ. ಅವೆಲ್ಲ ಏನಂತಂದ್ರೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ, ಎನಿಮೀಸೇ ಬಂದ್ರೆ ಅವರು ಬರೋವಾಗ ಅವ್ರ ಮೇಲೆ ಅದನ್ನ ಕಲ್ಲುಗಳನ್ನೆಲ್ಲ ಉರುಳಿಸ್ತಿದ್ರು ಅವರೆಲ್ಲ. ಸೊ ಇಲ್ಲಿಂದ ಹೋಗ್ಬೇಕಾದ್ರೆ ಈಗೇನು ಅವಲ್ಲ ಸ್ಟೀಪ್ ಟರ್ನ್ ಅವ ಎಲ್ಲ. ಸೊ ಅವ್ರು ಹತ್ಬೇಕಾದ್ರೆ ರಿಕವರಿ ಆಗೋವರೆಗೂ ಅವರೆಲ್ಲ ಬಿಸಾಕಿ, ಇಲ್ಲ ಅಲ್ಲಿ ಎಲ್ಲ ಒಂದೊಂದು ಹೋಲ್ಗಳವ, ಅಲ್ಲಿಂದ ಆಯಿಲ್ ಬಿಸಿ ನೀರು ಬಿಸಾಕ್ತಿದ್ರಿ ಅಂತ. ಸೊ ಬಿಸಿ ನೀರಿಲ್ಲ ಅಂತಂದ್ರೆ, ನೀರಿಲ್ಲ ಅಂತಂದ್ರೆ ಅವಾಗ ಅದು ಗೋಲಾಗಳು ಬಿಸಾಕ್ತಿದ್ರಂತ. ಇಲ್ಲಿ ಚಿಕ್ಕದಂತ ಫೋರ್ಟ್, ಅಂದರೆ ಒಂದು 10% ಅಷ್ಟೇ ಪಬ್ಲಿಕ್ಕಿಗೆ ಆಕ್ಸೆಸ್ ಇದೆ, ಅಂದರೆ ಮ್ಯೂಸಿಯಂ ಥರ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಎಲ್ಲಿ ಹೋಗೋದು ಎಲ್ಲಿಲ್ಲ ಅಂತ ಗೊತ್ತೇ ಆಗ್ತಾ ಇಲ್ಲ. ಇದು ಫಸ್ಟು ರಾಜಾ ಕಾ ಮೆಹಲ್ ಅಂತಿದೆ. ಇದು ಇಲ್ಲಿಂದ ಎಂಟ್ರಿ ಆಗಿಬಿಟ್ಟು ಆ ಕಡೆ ಕ್ವೀನ್ಸ್ ಪ್ಯಾಲೇಸ್ ಅಂತಿದೆ, ಅಲ್ಲಿಂದ ಎಕ್ಸಿಟ್ ಆಗೋದು. ಅದು ಬಿಟ್ಟರೆ ಈಗ ಆಲ್ಮೋಸ್ಟ್ ಒಂಥರ ಸ್ಮಾಲ್ ಒಂದು ವಿಲೇಜ್ ಇದ್ದಂಗೆ ಇದೆ ಇಲ್ಲಿ ಒಳಗಡೆ. ಈ ಕಡೆ ಈ ಎಂಡಿಗೆ ಸೈನಿಕರದ್ದು ಇದು ಏನಂತಾರ ರೆಸಿಡೆನ್ಸ್, ಒಂದ್ ಕಡೆ. ಆ ಕಡೆ ಬ್ರಾಹ್ಮಣರು, ಸೈನಿಕರದು ಕ್ಷತ್ರಿಯ ಅಲ್ಲ, ಸೈನಿಕರು ಒಂದ್ ಕಡೆ, ಬ್ರಾಹ್ಮಣರ್ಸ್ ಆ ಕಡೆ, ಕ್ವೀನ್ ಪ್ಯಾಲೇಸ್ ಕಡೆ ಬ್ರಾಹ್ಮಣ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಸಮ್ ಪೋರ್ಷನ್ ಮಾತ್ರ ಮ್ಯೂಸಿಯಂ ಕನ್ವರ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಮಾತ್ರ ಹೋಗೋದು. ಇವಾಗ ಇನ್ನೂ ಮೋರ್ ದೆನ್ ಲೈಕ್ ನಾನು ಹೇಳ್ದಂಗೆ 80% ಎಲ್ಲ ಒಂದು ಸ್ಮಾಲ್ ವಿಲೇಜ್ ಥರ ಲೈಕ್ ಮನೆಯೆಲ್ಲ ಮಾಡ್ಕೊಂಡ್ಬಿಟ್ಟು ಸೆಟ್ಲ್ಮೆಂಟ್ ಆಗ್ಬಿಟ್ಟಿದಾರಲ್ಲೇ.
ಇನ್ನೊಂದೇನಂತಂದ್ರೆ ಇವ್ರೇನು ಜೈಸಲ್ಮೇರ್ ರಾಜ ಇರಲ್ಲ, ಅವರು ಕೃಷ್ಣಂದು ವಂಶಜರು. ಸೊ ಇವರಿಗೆ ಚಂದ್ರ ಅವರು ಸೂರಜ್ ವಂಶಜರಾದ್ರೆ ಇವ್ರು ಚಂದ್ರ ವಂಶಜರು. ಜೈಪುರದವರು. ಸೊ ಶ್ರೀರಾಮ್ ಕಡೆ ವಂಶಜರು ಬರ್ತಾರೆ ಅವರು. ಇವರು ಚಂದ್ರ ಅಂದ್ರೆ ಶ್ರೀಕೃಷ್ಣ ವಂಶ. ಹೊರಗಡೆ ಹೋಗ್ಬಿಟ್ಟು ನೋಡೋಣ ಎಷ್ಟು ಕವರ್ ಮಾಡೋಕ್ಕಾಗತ್ತೆ ಅಂತ. ಗೈಡು ಅಂತ ಹೇಳ್ತಾ ಇದ್ರು, ನನಗೆ ಗೈಡ್ ನೆಸೆಸಿಟಿ ಇಲ್ಲ ಅಂತ ಅನಿಸ್ತು. ನೋಡಿ ಎಂಟ್ರೆನ್ಸ್ ಈ ಕಡೆ ಇದೆಯಲ್ಲ, 2 ಅಂತ ಹಾಕಿದಾರಲ್ಲ, ಅಲ್ಲಿ ಎಲ್ಲಾನು ಸ್ಯಾಂಡ್ ಕಲರ್ ಇದೆಯಲ್ಲ ಆಲ್ಮೋಸ್ಟ್. ಹಾಂ, ಸ್ಟೋನ್ ಇದು, ಸ್ಟೋನು. ಮುಟ್ಟಬಾರ್ದು, ಡೋಂಟ್ ಟಚ್ ಅಂತ ಹೇಳಿದಾರೆ. ಎಲ್ಲ ಕಡೆ ನೀವು ಟಚ್ ಮಾಡಬಾರ್ದು ಅಷ್ಟೇ ಮೇನ್. ನೋಡಿ ಇದು ಹೆಲ್ಮೆಟ್ಟು, ಎಲ್ಲ ಕಡೆ ಸೇಮ್ ಇದೆಯಲ್ಲ ಹೆಲ್ಮೆಟ್ಟು, ಇದೆಲ್ಲ ಕತ್ತಿ, ತಲ್ವಾರು. ಇದು ಪರ್ಟಿಕ್ಯುಲರ್ ಬಂದು ಎಲಿಫೆಂಟಿಗೆ ಟ್ರೈನಿಂಗ್ ಕೊಡೋದಕ್ಕೆ ಅದು. ಹಾಂ, ಬೇರೆಯವ್ರ ಹೆಗಲ ಮೇಲೆ ಇಟ್ಬಿಟ್ಟು ಹೊಡೆಯೋದು ಕನ್ನಡದಲ್ಲಿ. ಆನೆ ಮತ್ತೆ ಒಂಟೆ ಮೇಲೆ ಇಟ್ಬಿಟ್ಟು ಸಪೋರ್ಟ್ ಬೇಕಲ್ಲ ಅದಕ್ಕೆ, ಅದು. ಬೋ ಆ್ಯಂಡ್ ಯಾರೋ. ಆಮೇಲೆ ನೆಕ್ಸ್ಟ್ ಹೋಗ್ತಾ ಇರೋದು ದಿವಾನ್ ಖಾನಾ. ದಿವಾನ್ ಖಾನಾ ಅಂದ್ರೆ ಏನು? ಇದು ಸಭಾಂಗಣ. ಏನೇ ಪ್ರಜೆಗಳದ್ದು ಏನೇ ಇದು ಇದ್ರು, ಕ್ವೆರೀಸ್ ಇದ್ರು, ಇಲ್ಲಿಂದ ಇಲ್ಲಿ ಒಂದು ಸಭಾ ಕರಿತಿದ್ರು. ಇಲ್ಲಿ ಮಾಡ್ತಿದ್ರು, ಇಲ್ಲಿ ರಾಜ ಕುತ್ಕೊಳ್ಳೋದು, ಮುಂದೆ ಪ್ರಜೆಗಳೆಲ್ಲ ಕುತ್ಕೊಂತೀರು. ಇದು ಓಪನ್ ಇದು ಇರ್ತಿತ್ತು. ಓಕೆ, ಇಲ್ಲಿ ಮುಂದೆ ಎಲ್ಲ ಪ್ರಜೆ ಕುತ್ಕೊಂತೀರಂತ. ಅದೇನದಲ್ಲ, ಮೇಲ್ಗಡೆ ಇದು ಕಾಣದ ಕಳಶ ಥರ, ಅದೆಲ್ಲ ಗೋಲ್ಡ್ ಇದರಲ್ಲಿ ಮಾಡಿದ್ದಂಥದ್ದಲ್ಲ, ಇದೆಲ್ಲ ಸಿಲ್ವರ್ದು ಸಿಂಹಾಸನದ. ಸೊ ಇದೇನು ಸಿಂಹಾಸನ ಮೇಲೆ ತಲ್ವಾರ್ ಕಾಣಿಸ್ತದಲ್ಲ, ತಲ್ವಾರ್ ಇಟ್ಟಾರ. ಸೊ ಹಿಂದಕ್ಕೆಲ್ಲ ರಾಜನೇ ಅಡ್ಡ ಇಟ್ಟಾರ ನೋಡ್ರಿ ಅಲ್ಲಿ. ಸೊ ಅದೇನು ಇಂಡಿಕೇಟ್ ಮಾಡ್ತದಂದ್ರ ರಾಜ, ಕರೆಂಟ್ ರೂಲಿಂಗ್ ರಾಜ ಇದಾರ, ಈ ಗದ್ದಿಗೆ ಮೇಲೆ ಇದಾರ ಅಂತ. ಹಾ, ಪಟ್ಟದ ರಾಜ ಇದಾರ ಅಂತ ಹೇಳಿ. ಇನ್ ಕೇಸ್ ರಾಜ ಏನಾರು ಎಕ್ಸ್ಪೈರ್ ಆದ್ರೆ ಮಾಡಿದ್ರೆ ಅದನ್ನ ತೆಗಿತಾರ, ಅದು ಇರಲ್ಲ ಅವಾಗ ನೆಕ್ಸ್ಟ್ ರಾಜ ಬರೋವರೆಗೂ. ಹಿಂದಕ್ಕೆ ರಾಜನೇ ಇರ್ತದಲ್ಲ ಸಿಂಹಾಸನ ಮೇಲೆ, ಇವಾಗಿಲ್ಲ ಅಂತ ಅವ್ರ ಇಂಡಿಕೇಶನ್ಗೆ ಅದು ತಲ್ವಾರ್ ಇಡ್ತಾರ. ಇದನ್ನೆಲ್ಲ ನೋಡಿದ್ರೆ ಇವೆಲ್ಲ ಏನವಲ್ಲ ಅವ್ರ ವಂಶಜರ ಚಿತ್ರಗಳು, ಬಟ್ ಇವೆಲ್ಲ ಇಮ್ಯಾಜಿನರಿ, ನಾಟ್ ದ ಕರೆಕ್ಟ್ ಒನ್, ಆಕ್ಚುವಲ್ ಒನ್. ಯಾಕಂದ್ರೆ ಇಲ್ಲಿ ನೋಡ್ಬೋದು ಸೈಡ್ ಫೇಸಸ್ ಅವ. ಮೊಘಲ್ದು ಇದು ಬರ್ತದೆ, ಇದು ರಾಜ್ಪೂತ್ ಇವ್ರದ್ದು ಏನಂತಾರ, ಅವ್ರದ್ದು ಬರಲ್ಲ, ಸಾಫಾ ಮೊಘಲ್ರು. ಇವೆಲ್ಲ ಇಮ್ಯಾಜಿನರಿ ಮಾಡಿದ್ದಂತ ಸೈಡ್ ಫೇಸಸ್ ಇನ್ನೂ ಅದಾವ. ಎಲ್ಲ ಮೊಘಲ್ರು ಸ್ಟೈಲೇ ಬರ್ತಾವ ಸಾಫಾಗಳೆಲ್ಲ. ಇದು ತ್ರಿಪೋಲಿ ಅಂತಂತೇಳಿ 3 ಗೇಟ್ಸ್ ಅಲೋ ಅಂತಿದ್ರು. ಓಕೆ, ಇದು ಬಂದ್ಬಿಟ್ಟು ತಿಜೋರಿ ಥರ ಯೂಸ್ ಮಾಡ್ತಿದ್ರು. ಇಲ್ಲಿ ಒಳಗೆ ಇದು ಇಡ್ತಿದ್ರು, ಜ್ಯುವೆಲ್ರೀಸ್ ಎಲ್ಲ ಇಡ್ತಿದ್ರು. ಮುಂದೆ ಯಾವುದೋ ಒಂದು ಐಡಲ್ ಲಾರ್ಡ್ ಕ್ಲೋಸ್ ಮಾಡ್ತಿದ್ರು. ಹಾಂ, ಇವೆಲ್ಲ ರಾಜರುಗಳದ್ದು. ಹಾಂ, ಸೊ ಏನು ಯಾರ್ಯಾರ್ದು ಫ್ರಂಟ್ ಫೇಸ್ ಇಲ್ಲಿ ಇದು ಮಾಡ್ಯಾರ. ಆಯ್ತು, ಇವ್ರು ಸಾಫನ್ನು ರಾಜಪೂತ ಸ್ಟೈಲ್ದೇ ಬರ್ತದೆ. ಸ್ಪೆಷಾಲಿಟಿ ಆಫ್ ಈ ರಾಜ ಅಂದರೆ ಇವರೇ ಎಲ್ಲ ರಾಜ್ಯರಲ್ಲಿ ಇವರೇ ಹೈಟ್ ಇದ್ದಿದ್ದಂತೆ, 7.5 feet ಹೈಟು, ನಿಯರ್ ಅಬೌಟ್ 250 kg ವೇಟ್ ಇದ್ರಂತೆ. ಆಮೇಲೆ ಇವರೇ ರಿಚೆಸ್ಟ್ ಕಿಂಗ್ ಅಂತೆ. ಮೋಸ್ಟ್ ಹ್ಯಾಂಡ್ಸಮ್ ರಾಜ ಇವರು. ಇವ್ರದ್ದು ಒಂದು ಕಾಂಪಿಟೇಷನ್ ಇತ್ತು ಏಷ್ಯಾದಾಗೆ, ಯಾರು ಹ್ಯಾಂಡ್ಸಮ್ ಅಂತ. ಆ ಟೈಮ್ನಾಗ ಇವ್ರು ಅದ್ರಾಗ ಪಾರ್ಟಿಸಿಪೇಟ್ ಮಾಡಿದಂತೆ ಇವರೇ ಗೆದ್ದಿದ್ದಂತೆ. ಎಲ್ಲಾನು ಶಾರ್ಪ್ ಟರ್ನ್, ಸ್ಮಾಲ್ ಡೋರ್, ಸ್ಮಾಲ್ ಪ್ಯಾಸೇಜ್. ಸೊ ಅದೇ ಇದು ಹೋಲಿ ಮಂಟಪ ಅಂತೇಳಿ ಅಂತ ಕರೀತಾರೆ. ಇಲ್ಲಿ ಹೋಲಿ ಆಡ್ತಿದ್ರಂತ. ಮೇಲ್ಗಡೆಯಿಂದ ರಾಣಿಯರೆಲ್ಲನೂ ಕಲರ್ನ ಹಾಕ್ತಿದ್ರು ರಾಜರ ಮೇಲೆ. ಇಲ್ಲಿ ಫೌಂಟೇನ್ ಇತ್ತು. ರಾಜಾಗ ಫಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏನಂತಾರ, ಕುದುರೆ ಸವಾರಿ ರಾಜ್ಕುಮಾರಾಗ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಇದ್ರ ಮೇಲೆ ಕುಂದರ್ಸ್ ಮಾಡ್ತಿದ್ರಂತ. ಇಮ್ಯಾಜಿನರಿ ಸ್ಟ್ಯಾಚ್ಯೂಸ್
ಕೆತ್ತನೆ ಮಾಡಿರೋದು. ಇದು ಶ್ರೀರಾಮನ್ ಅಂತ ಹೇಳಿ ಅವರು ವನವಾಸಕ್ಕೆ ಹೋಗಿದಾಗ ಅವ್ರ ದಾಡಿ ಎಲ್ಲ ಬಿಯರ್ಡ್ ಅದನ್ನೆಲ್ಲ ಆ ಥರ ಇಮ್ಯಾಜಿನ್ ಮಾಡ್ಕೊಂಡು ಇದೆಲ್ಲ ಕೆತ್ತನೆ ಮಾಡಿರೋದು. ಅಯ್ಯಪ್ಪ 250 kg ಇರ್ತದೆ ಸರ್. 7.5 feet. 250 7.5 ಅಂದ್ರೆ ಇಲ್ಲಿ ನಾವು ಆಲ್ಮೋಸ್ಟ್ ಟಚ್ ಆಗ್ಬೋದಾರ ಮೇಲೆ. ಇದು ಸಿಂಗಲ್ ಬೆಡ್. ಇದು ರಾಜಂದ್ರ ಇದು ಅಂತ ನಿವಾಸದ್ದು. ಓಕೆ, ಸಿಂಗಲ್ ಬೆಡ್. ಯಾಕಂದ್ರೆ ರಾಣಿಯವರಲ್ಲಿ ಇರ್ತಿದ್ದಿಲ್ಲ, ಓನ್ಲಿ ರಾಜ ಅಷ್ಟೇ ಇರ್ತಿದ್ರು. ರಾಣಿಯವ್ರದ್ದು ಬೇರೆ ಕಡೆ, ರಾಜ ಅಲ್ಲಿ ಹೋಗ್ತಿದ್ರು ಅಂತ. ಆಯ್ತು, ನೆಲಕ್ಕೆ ಟಚ್ ಆಗೋಂಥದ್ದು ಬೆಡ್ ಅದ. ಯಾಕಂದ್ರೆ ತೆಳಗಡೆ ಯಾರನ್ನೂ ಕೂತು ರಾಜಾಗ ಅಟ್ಯಾಕ್ ಮಾಡ್ದಂಗೆ ಇರಲಿ ಅಂಥೇಳಿ, ಅವ್ರಿಗೆ ಸ್ಪೇಸ್ ಇರಬಾರ್ದು ಜಾಸ್ತಿ. ಇದು ಮತ್ತು ಏನಂತಂದ್ರೆ ಅಲ್ಲಿ ಪ್ಲೇಟ್ಸ್ ಅವಲ್ಲ, ಅದೆಲ್ಲ ಬೆಳ್ಳಿದ್ದು ಹಿಂದಕ್ಕಿನ ಕಾಲದಾಗ ಯಾಕೆ ಯೂಸ್ ಮಾಡ್ತಿದ್ರು ಜಾಸ್ತಿ ಅಂದರೆ, ಅವಾಗ ಇದು ಹಾಕೋದು ವಿಷ ಹಾಕೋದು ಜಾಸ್ತಿ ಇರ್ತಿತ್ತಲ್ಲ ರಾಜಾಗೆ ಹಾಮ್ ಮಾಡೋಕೆ ಅಂತ ಹೇಳಿ. ಸೊ ಬೆಳ್ಳಿಗೆ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗ್ತದೆ, ಬ್ಲೂ ಕಲರಿಗೆ ಚೇಂಜ್ ಆಗ್ತದೆ. ಸೊ ಅದ್ರ ಸಲುವಾಗಿ ಅಂತ ಬೆಳ್ಳಿದೇ ಯೂಸ್ ಮಾಡ್ತಿದ್ರು. ಎಷ್ಟು ದೊಡ್ಡ ಅನಿಸ್ತಾ ಇದೆ ಅದು. ಇದೆಲ್ಲ ರಾಣಿ ಕಾ ಮಹಲ್ ಇದು. ರಾಣಿ ಕಾ ಮಹಲ್. ಸೊ ಇಲ್ಲಿಂದ ಇದೆಲ್ಲ ರಾಣಿಯವ್ರದ್ದು. ಫಸ್ಟಿಗೆ ಒಂದು ರಾಣಿಯವ್ರದ್ದು ಅಲ್ಲ, ಗನ್ಗೋರ್ ಮಾತಾ ಸ್ಟ್ಯಾಚು. ಇದು ಗನ್ಗೋರ್ ಮಾತಾ ಅಂದರೆ ಪಾರ್ವತಿ ಸಿಂಬಲ್. ಸೊ ಅದು ಪೂಜೆ ಆಗ್ತಿತ್ತು ಮೋಸ್ಟ್ಲಿ ಹೋಲಿ ಆದಮೇಲೆ ಯಾವಾಗೋ ಒಂದು 15 days ಅಲ್ಲೋಗಿ ಪೂಜೆ ಆಗುತ್ತಂತ. ಇದೇ ಮೂರ್ತಿನ ಎತ್ಕೊಂಡೋಗಿ ಎಲ್ಲ ಕಡೆ ಒಂಥರ ಮೆರವಣಿಗೆ ಮಾಡ್ಕೊಂಡು ಎಲ್ಲ ಮಾಡ್ಕೊತಾರೆ. ಇದಕ್ಕೆ ಹಾಕಿರೋ ಆರ್ನಮೆಂಟ್ಸ್ ಎಲ್ಲನೂ ಗೋಲ್ಡ್ ಅಂದರೆ ರಿಯಲ್ ಎಲ್ಲ. ಒಂದು ಕಡೆ ಬ್ರಾಹ್ಮಣ ದಾಸ್ ಇಲ್ಲ 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 ನೋಡಿಲ್ಲಿ ಇಲ್ಲಿಂದ ಎಂಟ್ರಿ ಹಾಕಿರೋದು ನಾವು. ಸೂರಜ್ ಪೋಲ್ ಅಂತ ಬಂದಿದ್ದು ಇಲ್ಲಿಂದ ಸೆಕೆಂಡ್ ಗೇಟು. ಆಮೇಲೆ ಟರ್ನ್ ಮಾಡಿಬಿಟ್ಟು ಥರ್ಡ್ ಗೇಟು. ಇಲ್ಲಿಗೆ ಬಂದು ಇಲ್ಲಿಂದ ನಾವು ಇಲ್ಲಲ್ಲ ಇಲ್ಲ ಇನ್ನೊಂದು ಇಲ್ಲಿ ಬಂದು ಅನಿಸುತ್ತೆ. ಇಲ್ಲಿಂದ ಬಂದ ತಕ್ಷಣ ಹಿಂಗೆ ಎಂಟ್ರಿ ಆಗಿ ನಾವು ಇದೆಲ್ಲ ಸುತ್ತಾಡ್ತಿದ್ವಿ. ಅದಾದಮೇಲೆ ಇದು ಕ್ವೀನ್ದು ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಎಕ್ಸಿಟ್. ಇದಿಷ್ಟೇ ಇರೋದು. ಇನ್ನು ರಿಮೈನಿಂಗ್ ಇದೆಲ್ಲ ಬಂದು ವ್ಯೂ ಪಾಯಿಂಟ್ ಇದೆ. ಬಟ್ ಇದೆಲ್ಲ ಸಿಟಿ ಹೌಸಸ್ ಎಲ್ಲ. ಅದೇ ಹೇಳ್ತಿದ್ನಲ್ಲ ಫಸ್ಟ್ ಆ ಕಡೆ ಏನಂತಾರ, ಆ ಕಡೆ ಸೈನಿಕರದು, ಈ ಕಡೆ ಬ್ರಾಹ್ಮಣರದ್ದು ಅಂತಾರಲ್ಲ ಅದೇನೋದು. ಹೆತ್ ವಿಲಾಸ್ ಮತ್ತು ಕ್ವೀನ್ಸ್ ಮಹಾರಾಣಿ ಕಕ್ಷ, ಕ್ವೀನ್ಸ್ ಅಪಾರ್ಟ್ಮೆಂಟ್ ಅಂತ. ಇದೆಲ್ಲ ಮಹಾರಾಣಿಯವ್ರ ಕಕ್ಷ ರೂಮ್ಗಳು. ಹೌದು, ಸ್ಮಾಲ್ ವಿಂಡೋ. ಬರೀ ನಿಮ್ಮ ಫೇಸ್ ಒಂದೇ ಬರುತ್ತೆ ಹೊರಗಡೆ ಅಷ್ಟೇ ಅಲ್ಲ. ಆಮೇಲೆ ಎಲ್ಲ ಎಷ್ಟೋ ರೂಮ್ಸ್ ಇದಾವೆ. ಈಗ ಎಲ್ಲ ಕ್ಲೋಸ್ ಇದೆ. ಇದೊಂದು ರೂಮು, ಆ ರೂಮು. ಯಾಕೆ ಹೇಳಿ? ಕಲ್ಲಿಂದ, ಅದಕ್ಕೆ ಕಲ್ಲಿಂದ ಎಫೆಕ್ಟು. ಇಲ್ಲಿರೋ ಶಾಪ್ಸ್ ಎಲ್ಲ ಅವ್ರವ್ರದ್ದು ಮನೆಯನ್ನ ಇದು ಮಾಡಿದ್ದಾರೆ. ಹೊರಗಡೆನೂ ಮಾರ್ಕೆಟ್ ಇದೆ, ಬಟ್ ಅಲ್ಲಿ ಕಾಸ್ಟ್ಲಿ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. ಯಾಕಂದರೆ ಇಲ್ಲೇನು ಶಾಪಿಗೆ ರೆಂಟ್ ಕೊಡೋದು ಬೇಕಾಗಲ್ಲ, ಓನ್ ಹೌಸ್ ಅಲ್ಲ. ಹಾಗಾಗಿ ನಮಗೆ ಎಷ್ಟು ಸಿಗುತ್ತೆ ಅದ್ರ ಮೇಲೆ ಸ್ವಲ್ಪ ಪ್ರಾಫಿಟ್ ತೊಗೊಂಡು ಕೊಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ ಅಂತ. ಲೇಕ್ ಆ ಕಡೆ ಕಾಣಿಸುತ್ತೆ, ಇಲ್ಲೆಲ್ಲ ಚಿಕ್ಕದು ಲಿಲ್ಲಿಪುಟ. ಅದೆಲ್ಲ ಸ್ಮಾಲ್ ಬುಷಸ್ ಥರ ಇದೆಯಲ್ಲ, ಅದೆಲ್ಲ ಡೆಸರ್ಟೇ ಅದು. ಇದು ಪಟ್ವೋನ್ ಕಿ ಹವೇಲಿ, ಆಮೇಲೆ ಇನ್ನೊಂದು ನತ್ಮಲ್ ಕಿ ಹವೇಲಿ ಅಂತಿದೆ, ಮತ್ತು ಸಲೀಂ ಸಿಂಗ್ ಕಿ ಹವೇಲಿ ಅಂತ 3 ಇದ್ದಾವೆ. ಫಸ್ಟಿಗೆ ಪಟ್ವೋನ್ ಕಿ ಹವೇಲಿ ಬಂದಿದ್ದೀವಿ ಇಲ್ಲಿ ನಾವು. ಇದು ಬಡಾ ಬಾಗ್ ಅಂತ ಹೇಳ್ಬಿಟ್ಟು ಸನ್ಸೆಟ್ ಪ್ಲೇಸ್
ಆಮೇಲೆ ದೂರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಅಗೇನ್ ಇದಕ್ಕೂ ಎಂಟ್ರಿ ಟಿಕೆಟ್ ಇದೆ. ಅಡಲ್ಟಿಗೆ 150, ಚೈಲ್ಡ್ ಲೆಸ್ ದ್ಯಾನ್ 12 years ಅವರಿಗೆ 100 rupees. ಫುಲ್ ಒಂಥರ ಗೋಲ್ಡ್ ಕಲರ್ ಸನ್ಸೆಟ್ಟಲ್ಲಿ. ನಿಧಿ, ನಾನು ಹೇಳಿದ್ನಲ್ಲ ಈ ಥರ ಸ್ಯಾಂಡ್ ಕಲರ್ ಇರೋದು ಸನ್ಸೆಟ್ ಟೈಮಲ್ಲಿ ಗೋಲ್ಡ್ ಥರ ಕಾಣಿಸುತ್ತೆ ನೋಡು. ಕರೆಕ್ಟ್, ಗೋಲ್ಡ್ ಥರ ಇದೆಯಲ್ಲ. ಇದು ಬಡಾ ಬಾಗ್ ಅಂತೇಳಿ ಜೈಸಲ್ಮೇರಿಂದ 6 kilometer ದೂರ ಇದೆ. ಇದು ಗಾರ್ಡನ್ ಕಾಂಪ್ಲೆಕ್ಸ್ ಅಂತ ಹೇಳ್ತಿದ್ದಾರೆ. ಇದು ಮಹಾರಾಜ ಅವ್ರದ್ದು ಮೆಮೊರೀಸ್ ಅನಿಸುತ್ತೆ. ಇದು 17th, 18th ಮತ್ತು ಅರ್ಲಿ 20th centuryಲಿ ಇದನ್ನೆಲ್ಲ ಬಿಲ್ಡ್ ಮಾಡಿದ್ದಾರೆ ಮಹಾರಾಜಾಸ್ ಅವರೆಲ್ಲ. ಮನೆತಂದು ಗ್ರೇವಿಯಾರ್ಡ್ ಅನ್ಬೋದು ಇದಕ್ಕೆ, ಬಡಾಬಾಗ್ ಅಂತಂದ್ರೆ. ಸೊ ಜೈಸಲ್ಮೇರ್ದು ಎಲ್ಲ ಮನೆತಂದವ್ರದ್ದು ಒಬ್ರೊಬ್ರದ್ದು, ಅವ್ರದ್ದು ತಾತ, ಅವ್ರ ರಾಜನ್ ತಂದೆ, ರಾಜಂದು ಗ್ರೇವಿಯಾರ್ಡ್ ಎಲ್ಲನೂ ಇಲ್ಲಿ ಮಾಡಿದ್ದು. ಅವ್ರ ಮನೆಗೆ ಏನೋ ಒಂದು ಗ್ರೇವಿಯಾರ್ಡೇನಾ ಜಸ್ಟ್ ಮೆಮೊರಿ ಇದೆ? ಇಲ್ಲ, ಗ್ರೇವಿಯಾರ್ಡ್ ಇದೆ, ಅಲ್ಲಿ ಇದು ಮಾಡಿದ್ದು. ಸೊ ಅದಾದ್ಮೇಲೆ ಅವ್ರ ಮನೆಯಾಗ ರಾಜಮನೆತಂದಾಗ ಏನೋ ಒಂದು ಶುಭ ಕಾರ್ಯ ಆದರೆ ಇಲ್ಲಿ ಬಂದು ಪೂರ್ವಜರಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತೊಗೊಂಡು ಹೋಗೋದು. ಅಲ್ಲಿ ಮೇಲೆ ಎಲ್ಲ ಅಂದರೆ ಚಿಕ್ಕದೆಲ್ಲ ಅವ್ರ ವಂಶಜರು ಯಾರ್ಯಾರ ಅವ್ರದ್ದೆಲ್ಲ ಮಾಡಿದ್ದು. ದೊಡ್ಡದು ಎಲ್ಲಕ್ಕಿಂತ ದೊಡ್ಡದು ರಾಜನ್ ತಾತಂದು, ಸೆಕೆಂಡ್ ದೊಡ್ಡದು ರಾಜನ್ ತಂದೆದು, ಥರ್ಡು ರಾಜಂದು. ಅದಾದ್ಮೇಲೆ ಚಿಕ್ಕದದು. ಓಕೆ, ಇದು ಗಡೀಸರ್ ಲೇಕ್ ಅಂತಿದು ಜೈಸಲ್ಮೇರಲ್ಲಿ. ಬೋಟಿಂಗು ಇದೆ. ನಾವು ಈವ್ನಿಂಗ್ ಟೈಮಲ್ಲಿ ಬಂದಿದ್ವಿ. ಸೊ ದೇವಸ್ಥಾನ ಇದೆ ಒಳಗಡೆ, ಸ್ವಲ್ಪ ಶಾಪಿಂಗಿಗೂ ಇದೆ. केसरिया पाग सज गए, भव्य ललाटों पर रक्त चंदन के तिलक लगाकर कंगन बजाती हुई वीरांगनाओं ने अपने वीरों को आज भी उनके सर्वोच्च बलिदान के कारण पूरे राजस्थान का माथा गर्व से ऊंचा है। कुछ समय बाद वीर भाटी राजपूतों ने जैसलमेर को पुनः अपने अधिकार में ले लिया, परंतु साधु की भविष्यवाणी सच होनी ही थी। सन 1315 के आसपास एक बार पुनः जैसलमेर की अग्नि परीक्षा हुई। दिल्ली के सुल्तान की सेना ने जैसलमेर के दुर्ग को घेर लिया। कहते हैं इस बार 16,000 स्त्रियों ने शाका किया, परंतु साधु ने महारावल जैसल को 2.5 शाका की चेतावनी दी थी। 16वीं सदी तक ही रण छिड़ गया। अपने साथ हुए धोखे से हतप्रभ क्षत्राणियों ने एक बार फिर शाका के लिए तैयारी की, परंतु इस बार शत्रु जीवित वापस नहीं जा सका। समय रहते किले पर मदद पहुंच गई और राजपूतों ने सारे आक्रांताओं को मौत की नींद सुला दिया। राजस्थान का आकाश आज भी उन बलिदानों के यश से गूंजता है। भारत के सदियों तक पराधीन रहने के बाद भी उनकी वीरता और स्वाभिमान को भुलाया नहीं जा सका।